ಭಾರತೀಯ ಸೇನೆಯ ದಾಳಿಗೆ ಪಿಒಕೆ ಚಿಂದಿಯಾಗಿ ಹೋಗಿದೆ, ನಾಮಾವಶೇಷವಾಗಿ ಹೋಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರ 21 ಉಗ್ರರ ಅಡಗುತಾಣಗಳು ನೆಲಸಮ ಆಗೋಗಿದೆ. ಭಾರತ ಹೊಡೆದಿದೆ 21 ಉಗ್ರರ ಅಡಗುತಾಣಗಳು. ಪಿಒಕೆಗೆ ಬಿದ್ದಿರುವ ಹೊಡೆತ ಅದು ಸುಧಾರಿಸ್ಕೊಳ್ಳೋಕೆ ಇನ್ನೂ ತುಂಬ ವರ್ಷ ಬೇಕು, ತುಂಬ ವರ್ಷಗಳೇ ಬೇಕು. ಅಕ್ಷರಶಃ ನಾಮಾವಶೇಷ ಆಗಿಬಿಟ್ಟಿದೆ ಪಾಕ್ ಆಕ್ರಮಿತ ಕಾಶ್ಮೀರ. ನೋಡಿ ಅಲ್ಲಿ ಬಿಲ್ಡಿಂಗ್ಗಳಿಗೆಲ್ಲ ಹೆಂಗೆ ಬಿದ್ದಿದೆ ಅಂತ ಏಟು. ಇವೆಲ್ಲ ಯಾವುದೋ ಬಿಲ್ಡಿಂಗನ್ನು ಟಾರ್ಗೆಟ್ ಮಾಡಿ ಹೊಡೆದಿರೋದಲ್ಲ, ಉಗ್ರರು ತರಬೇತಿಯನ್ನು ಪಡಿತಾ ಇದ್ದ ಜಾಗ, ಉಗ್ರರು ಅಡಗಿ ಕುಳಿತುಕೊಳ್ತಾ ಇದ್ದಂತಹ ಜಾಗ. ಅಂತಹ ಜಾಗಗಳನ್ನು ಹುಡುಕಿ ಅದು ಮದ್ರಸಾಗಳಾಗಿರ್ಬೋದು ಅಥವಾ ಯಾವುದೋ ಸರ್ಕಾರಿ ಶಾಲೆ ಒಂದರಲ್ಲಿ ನಡೀತಾ ಇತ್ತಂತೆ ಉಗ್ರ ತರಬೇತಿ, ಅಲ್ಲೂ ಹೊಡೆದಿದ್ದಾರೆ. ಯಾವುದೋ ಒಂದು ಆರೋಗ್ಯ ಕೇಂದ್ರದಲ್ಲಿ ನಡೀತಾ ಇತ್ತಂತೆ ಉಗ್ರರ ತರಬೇತಿ, ಅಲ್ಲೂ ಹೊಡೆದಿದ್ದಾರೆ. ಮಸೀದಿಗೆ ಹೊಡೆದಿದ್ದಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಯಾವ ಪರಿಪ್ರಮಾಣದಲ್ಲಿ ದಾಳಿಯಾಗಿದೆ. ಇಲ್ಲಿದ್ದವರೆಲ್ಲ ಈಗ ಮೃತಪಟ್ಟಿದ್ದಾರೆ, ಇಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ. ಹಾಗಾಗಿ ಸಹಜವಾಗಿಯೇ ಈಗ ಎಲ್ಲರನ್ನ ಅಂತ್ಯ ಸಂಸ್ಕಾರ ಮಾಡಬೇಕಾದಂತಹ ಅನಿವಾರ್ಯತೆ ಮಾಡಲೇಬೇಕು. ಈ ನಡುವೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅಲ್ಲಿನ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಪ್ರೆಸ್ ಮೀಟ್ ಕರೆದಿದ್ದಾರೆ. ಅದೇನೋ ಉಗ್ರರಿಗೆ ಅಲ್ಲ, ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಿದ್ದಾರಂತೆ. ನೀವು ಭಾರತದ ಮೇಲೆ ಯಾವ ರೀತಿ ಬೇಕಾದರೂ ದಾಳಿ ಮಾಡಿ ಅಂತ. ಫೈನ್, ಅವರ ದೇಶದ ವಿಚಾರ ಅವ್ರಿಗೆ, ಬಟ್ ಅದನ್ನು ಎದುರಿಸುವ ಶಕ್ತಿ ಸಾಮರ್ಥ್ಯ ನಮಗೆ ಇದೆ ಅಂತ ಪಾಕಿಸ್ತಾನಕ್ಕೂ ಗೊತ್ತು. ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಕೆಲವೇ ಹೊತ್ತಲ್ಲಿ ಅವರು ಪ್ರೆಸ್ ಮೀಟ್ ಕೂಡ ಕರೆದಿದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ ಅವರ ಪ್ರೆಸ್ ಮೀಟ್ನಲ್ಲಿ. ಅದರಲ್ಲಿ ಅವ್ರು ಏನು ಘೋಷಣೆ ಮಾಡ್ತಾರೆ ಅಂತಕ್ಕಂಥದ್ದು ನೋಡೋಣ. ಸದ್ಯದ ಮಾಹಿತಿಯ ಪ್ರಕಾರ ಅವರು ಪಾಕಿಸ್ತಾನ ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಿದ್ದಾರಂತೆ. ಪಾಕ್ ದಾಳಿ ಮಾಡಿದ್ರೆ ಆಪರೇಷನ್ ಸಿಂಧೂರ 2 ಬಗ್ಗೆ ಭಾರತ ಮಾಹಿತಿ ಕೊಡುತ್ತೆ. ಅದೇ ಹೇಳಿದ್ನಲ್ಲ, ಅವರಿಂದ ರಿಯಾಕ್ಷನ್ ಬಂದರೆ, ಆ್ಯಕ್ಷನ್ ಬಂದರೆ ಇಲ್ಲಿಂದ ರಿಯಾಕ್ಷನ್ ಹೋಗುತ್ತೆ. ಪಹಲ್ಗಾಮ್ನಲ್ಲಿ ಅವ್ರದ್ದು ಆ್ಯಕ್ಷನ್ನು, ನಿನ್ನೆ ರಾತ್ರಿ ನಮ್ಮದು ರಿಯಾಕ್ಷನ್. ಈಗ ಅವ್ರು ಮತ್ತೆ ಆ್ಯಕ್ಷನ್ ಶುರು ಮಾಡ್ತಾರಾ? ಅದೇ ಸದ್ಯದ ಪ್ರಶ್ನೆ. ಏನು ಮಾಡ್ತಾರೆ ಅಂತಕ್ಕಂಥದ್ದು. ಈಗ ಬಿದ್ದಿರುವ ಹೊಡೆತ ಇದೆಯಲ್ಲ, ಇದು ಅವ್ರಿಗೊಂದು ಎಚ್ಚರಿಕೆಯ ಕರೆಗಂಟೆ. ನಾವು ಯುದ್ಧ ಮಾಡಿರೋದು ಕೇವಲ, ನಾವು ಅಟ್ಯಾಕ್ ಮಾಡಿರೋದು 25 ನಿಮಿಷ ಮಾತ್ರ. ರಿಮೆಂಬರ್, ನಮಗೆ ಹಂಗೆ ದಾಳಿ ಮಾಡೋದೇ ಆಗಿದ್ದರೆ ಬೆಳಗಿನ ಜಾವದ ತನಕ ಟೈಮ್ ಇತ್ತು. ನಾವು ಅಟ್ಯಾಕ್ ಮಾಡಿದ್ದು 25 ನಿಮಿಷಕ್ಕೆ ಹಿಂಗಾಗಿದೆ. ಬೆಳಗಿನ ಜಾವದ ತನಕ ಅಟ್ಯಾಕ್ ಮಾಡಿದ್ರೆ ಏನಾಗಬಹುದು? ಜಸ್ಟ್ ಇಮ್ಯಾಜಿನ್. ಆ ಹೆದರಿಕೆ ಪಾಕಿಸ್ತಾನಕ್ಕೆ ಇದೆ. ಮತ್ತು ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಒಂದು ರೀತಿ ಒಂಟಿತನವನ್ನು ಅನುಭವಿಸಬೇಕಾಗುತ್ತೆ. ಯಾವ ದೇಶನೂ ಅವ್ರ ಪರವಾಗಿ ನಿಲ್ಲಲ್ಲ. ಆರಂಭದಲ್ಲಿ ಟರ್ಕಿ ಬಂತು ಸಪೋರ್ಟ್ ಮಾಡೋದಕ್ಕೆ, ಬಟ್ ಅವ್ರು ಯಾಕೋ ಸ್ವಲ್ಪ ಹೆಜ್ಜೆ ಹಿಂದೆ ಇಟ್ಟರು. ಚೀನಾದವರು ಡೈರೆಕ್ಟಾಗಿ ಸಪೋರ್ಟ್ ಮಾಡೋದಕ್ಕೆ ಬರಲ್ಲ. ಸೊ ಮುಂದೇನಾದರೂ ಯುದ್ಧ ಘೋಷಣೆ ಆಗಿಬಿಟ್ರೆ ಮುಂದೇನು?